ಸಾನ್ವಿಧ್ಯ ಹೋಮ್ ಕುಕಿಂಗ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಮಹಾಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ತಂಬಿಟ್ಟನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. 2 ಕಪ್ಪಷ್ಟು ಹುರಿಗಡಲೆಯನ್ನು ತಗೊಂಡಿದ್ದೀನಿ. ಹಾಗೆ 4 ಏಲಕ್ಕಿಯನ್ನು ತಗೊಂಡಿದ್ದೀನಿ. 1.5 ಕಪ್ಪಷ್ಟು ಬೆಲ್ಲ, ಹಾಗೆ 1 ಕಪ್ಪಷ್ಟು ಶೇಂಗಾ ಕಾಳು, 1 ಸ್ಪೂನಷ್ಟು ಗಸಗಸೆ, 1 ಸ್ಪೂನು ಕರಿ ಎಳ್ಳು, 1 ಕಪ್ ಆಗುವಷ್ಟು ಒಣ ಕೊಬ್ಬರಿಯನ್ನು ತುರಿದಿಟ್ಕೊಂಡಿದ್ದೀನಿ. ಹಾಗೆ 4 ಸ್ಪೂನಷ್ಟು ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ. ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಶೇಂಗಾ ಬೀಜವನ್ನು ಹಾಕೋತಾ ಇದ್ದೀನಿ 1 ಕಪ್ ಆಗುವಷ್ಟು. ಮೀಡಿಯಮ್ ಫ್ಲೇಮಲ್ಲಿ ನಾನು ಇದನ್ನು ಫ್ರೈ ಮಾಡ್ಕೋತಾ ಇದ್ದೀನಿ. ಶೇಂಗಾ ಕೆಂಪಗಾಗ್ಬಿಟ್ಟು ಮೇಲೆ ಸಿಪ್ಪೆ ಎಲ್ಲ ಹೊರಗೆ ಬರಬೇಕು ನೋಡಿ, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಶೇಂಗಾ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ಪ್ಲೇಟ್ಗೆ ತಗೊಳ್ಳೋಣ. ನೋಡಿ, ಇಷ್ಟು ಕಲರ್ ಬರಬೇಕು. ಒಂದು 4 ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ್ನು ತಗೋತಿದ್ದೀನಿ. ಬಿಳಿ ಎಳ್ಳು ಒಂದು 1 ಮಿನಿಟ್ ನೀವು ಫ್ರೈ ಮಾಡಿದರೆ ಸಾಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಮೀಡಿಯಮ್ ಫ್ಲೇಮಲ್ಲಿ ನೀವೆಲ್ಲ ಫ್ರೈ ಮಾಡ್ಕೋಬೇಕಾಗುತ್ತೆ. ಅಷ್ಟು ಕರಿ ಎಳ್ಳನ್ನು ಹಾಕೋತಾ ಇದ್ದೀನಿ. ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ತುಂಬ ಹೊತ್ತು ಫ್ರೈ ಮಾಡೋದೇನು ಬೇಡ, 1 ನಿಮಿಷಗಳ ಕಾಲ ಫ್ರೈ ಮಾಡಿದರೆ ಸಾಕು. ಹಾಗೆ ಒಣ ಕೊಬ್ಬರಿನೂ ಅಷ್ಟೇ 1 ಮಿನಿಟ್ ಫ್ರೈ ಮಾಡಿ ಸಾಕು. ಲಾಸ್ಟಲ್ಲಿ ಸ್ಟವನ್ನು ಆಫ್ ಮಾಡಿಬಿಟ್ಟು ಗಸಗಸೆಯನ್ನು ಬಿಸಿಲಿ ಫ್ರೈ ಮಾಡ್ಕೊಳ್ಳಿ ಸಾಕು. ಎಲ್ಲ ಫ್ರೈ ಆದಮೇಲೆ ಬಿಸಿ ಇರುವಾಗಲೇ ಶೇಂಗಾ ಕಾಳನ್ನು ನಾವು ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಒಂದು 10 ಸತ ಈ ಥರ ನಾವು ಬಡಿತಾ ಇದ್ದರೆ ಶೇಂಗಾದಲ್ಲಿರುವ ಸಿಪ್ಪೆ ಎಲ್ಲ ಹೊರಗೆ ಬಂದುಬಿಡುತ್ತೆ. ನಾವು ಇದನ್ನು ಜರಡಿ ಸಹಾಯದಿಂದ ಕ್ಲೀನ್ ಮಾಡ್ಕೋಬಹುದು. ಇಲ್ಲ ಅಂದರೆ ಮರದಲ್ಲಿ ಹಾಕಿಬಿಟ್ಟಾದ್ರೂ ಉಫ್ ಮಾಡಿದರೆ ಹೋಗುತ್ತೆ. ನೋಡಿ, ಎಲ್ಲ ಚೆನ್ನಾಗಿ ಬೇಗನೆ ಶೇಂಗಾ ಕಾಳೆಲ್ಲ ಕ್ಲೀನ್ ಮಾಡ್ಕೋಬಹುದು. ಬೇಗನೆ ನಾವು ಇದನ್ನು ಕ್ಲೀನ್ ಮಾಡ್ಕೋಬೋದು. ನೀವು ಈ ಟಿಪ್ಸನ್ನು ಒಂದು ಸತ ಟ್ರೈ ಮಾಡಿ. ಒಂದು ಜಾರಿಗೆ ಒಂದು 2 ಕಪ್ ಆಗುವಷ್ಟು ಪುಟಾಣಿಯನ್ನು ಹಾಕೋತಾ ಇದ್ದೀನಿ. ಹಾಗೆ 4 ಏಲಕ್ಕಿ, 2 ಸ್ಪೂನು ಶೇಂಗಾ ಬೀಜವನ್ನು ಹಾಕೋತಾ ಇದ್ದೀನಿ. ಮಿಕ್ಸಿಲಿ ಇದನ್ನ ನಾವು ಪೌಡ್ರ್ ಮಾಡ್ಕೊಂಬರೋಣ. ಫೈನ್ ಪೌಡ್ರ್ ಆದರೂ ಪರವಾಗಿಲ್ಲ, ಸ್ವಲ್ಪ ತರಿ ಆಗಿದ್ರೂ ಪರವಾಗಿಲ್ಲ. ನಾನು ಫೈನ್ ಪೌಡ್ರ್ ಮಾಡ್ಕೊಂಬಂದಿದ್ದೀನಿ ನೋಡಿ. ಒಲೆ ಮೇಲೆ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡು ಅದಕ್ಕೆ 1.5 ಕಪ್ ಆಗುವಷ್ಟು ನಾನು ಬೆಲ್ಲ ಹಾಕ್ಕೊಂಡಿದ್ದೇನೆ. ಹಾಗೆ 1 ಕಪ್ ಆಗುವಷ್ಟು ಯಾವ ಮೆಜರ್ಮೆಂಟಲ್ಲಿ ಬೆಲ್ಲ ತೊಗೊಂಡಿದ್ದೀನಿ ಅದೇ ಮೆಜರ್ಮೆಂಟಲ್ಲಿ ನಾನು 1 ಕಪ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ. ಬೆಲ್ಲನ ಪುಡಿ ಮಾಡಿ ಹಾಕ್ಕೊಳ್ಳಿ, ಆದಷ್ಟು ಬೇಗ ಬೆಲ್ಲ ಕರಗುತ್ತೆ, ಈಸಿ ಆಗುತ್ತೆ. ಬೆಲ್ಲ ಎಲ್ಲ ಚೆನ್ನಾಗಿ ಕರಗಲಿ. ಒಂದು 5 ನಿಮಿಷ ಆಗುತ್ತೆ ಬೆಲ್ಲ ಕರಗಲಿಕ್ಕೆ. ಬೆಲ್ಲ ಎಲ್ಲ ಕರಗಿದ ಮೇಲೆ ನಾವು ಆದಷ್ಟು ಪಾಕನ ತಗೋಬಾರ್ದು. ಬೆಲ್ಲ ಕರಗಿದ ಮೇಲೆ ಒಂದು 2ರಿಂದ 3 ನಿಮಿಷ ಬೆಲ್ಲ ಕುದ್ರೆ ಸಾಕು. ನೋಡಿ, ಬೆಲ್ಲ ಎಲ್ಲ ಕರಗಿದ ಮೇಲೆ ಒಂದು 2ರಿಂದ 3 ನಿಮಿಷ ಮಾತ್ರ ನೀವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದನ್ನು ಕುದಿಸ್ಕೊಳ್ಳಿ. ಸ್ಟವನ್ನು ಆಫ್ ಮಾಡ್ಕೊಂಡ್ಬಿಟ್ಟು ಬೆಲ್ಲದಲ್ಲಿರುವ ಕಸವನ್ನೆಲ್ಲ ತೆಗಿಬೇಕಾಗುತ್ತೆ. ಬೆಲ್ಲದಲ್ಲಿರೋ ಕಸ ಎಲ್ಲ ಕ್ಲೀನ್ ಬರಲಿ ಅಂತ ಶೋಧಿಸ್ಕೊಳ್ಳೋದಷ್ಟೇ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನಾನು ಮಾಡೋ ಅಡುಗೆ ಎಲ್ಲ ನಿಮಗೆ ಇಷ್ಟ ಆದರೆ ಪ್ಲೀಸ್ ಶೇರ್, ಲೈಕ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಬೆಲ್ಲ ಎಲ್ಲ ಶೋಧಿಸ್ಕೊಳೋದಾಯಿತು. ಒಂದು ಅಗಲವಾದ ಪಾತ್ರೆಗೆ ಒಂದೊಂದಾಗಿ ನಾವು ಇದನ್ನು ಹಾಕೊಳ್ಳೋಣ. ಒಂದಿರೋ ಪೌಡ್ರನ್ನೆಲ್ಲ ಇದಕ್ಕೆ ಹಾಕೊಳ್ಳೋಣ. ಮಿಕ್ಸಿ ಮಾಡ್ಕೊಂಡಿರುವಂಥ ಪುಟಾಣಿ ಹಿಟ್ಟನ್ನು ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಶೇಂಗಾ ಬೀಜ, ಎಳ್ಳು, ಕೊಬ್ಬರಿ, ಕರಿ ಎಳ್ಳು, ಗಸಗಸೆ, ಎಲ್ಲವನ್ನು ಒಂದೊಂದಾಗಿ ಹಾಕೋತಾ ಇದ್ದೀನಿ. ಎಳ್ಳು ನಿಮ್ಮ ಮನೆಯಲ್ಲಿ ಯಾವ ಅವೈಲೇಬಲ್ ಇರುತ್ತೆ ಒಂದು ಥರನಾದರೂ ನೀವು ಆ್ಯಡ್ ಮಾಡ್ಕೋಬೋದು ಅಷ್ಟೇ. ಇವೆಲ್ಲವನ್ನು ಹಾಕ್ಕೊಂಡು ಒಂದು ಸತ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಹಾಕಿ ಅದ್ರ ಬೆಲ್ಲ ನೀವು ಉಂಡೆ ಕಟ್ಬೋದು. ಇಲ್ಲಾಂದರೆ ಎಲ್ಲ ಫುಲ್ ಹಾಕಿಬಿಟ್ಟು ಬೆಲ್ಲದ ಪಾಕ ಎಲ್ಲ ಹಾಕಿಬಿಟ್ಟಾದ್ರೂ ಉಂಡೆ ಕಟ್ಕೋಬಹುದು. ಬಿಸಿ ಅಂತಂದರೆ ಸ್ವಲ್ಪ ನೀರು ಹಚ್ಬಿಟ್ಟು ನೀವು ಉಂಡೆನ ರೆಡಿ ಮಾಡ್ಕೋಬಹುದು.
ಹೊಸಬ್ರಿಗೆ ಅಂತ ಹೇಳ್ತಾ ಇರೋದು. ಇಲ್ಲಾಂದರೆ ಹಾಗೇನೂ ಕಟ್ಟಬಹುದು, ಅಷ್ಟೊಂದೇನು ಬಿಸಿ ಇರಲ್ಲ ಇದು. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನೀವು ಉಂಡೆನ ರೆಡಿ ಮಾಡ್ಕೋಬಹುದು. ತುಂಬ ಮೆತ್ತಗೆ ಸಾಫ್ಟಾಗಿ ಉಂಡೆ ರೆಡಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಬೆಲ್ಲದ ಪಾಕ ತಗೊಂಡ್ರೆ ಸ್ವಲ್ಪ ಗಟ್ಟಿ ಬರುತ್ತೆ ಉಂಡೆ, ಪಾಕ ತೊಗೊಂಡಿಲ್ಲಲ್ವ ಮೆತ್ತಗೆ ಬರುತ್ತೆ ಉಂಡೆ. ಈಸಿಯಾಗಿ ಉಂಡೆನ ನಾವು ಕಟ್ಕೋಬಹುದು. ನಿಮಗೆ ಬೆಲ್ಲದ ಪಾಕ ಸ್ವಲ್ಪ ಗಟ್ಟಿ ಅನಿಸಿದರೆ ಮತ್ತು ಸ್ವಲ್ಪ ನೀರು ಹಾಕಿಬಿಟ್ಟು ನೀವು ಬಿಸಿ ಮಾಡಿಕೊಂಡು ಈ ಹಿಟ್ಟಿಗೆ ನೀವು ಹಾಕೋಬಹುದು. ಹೀಗೆ ಎಲ್ಲವನ್ನು ನಾನು ಉಂಡೆ ಮಾಡ್ಕೋತಾ ಇದ್ದೀನಿ. ತುಂಬ ಕ್ವಿಕ್ಕಾಗಿ ನಾವು ಈ ಉಂಡೆನ ಮಾಡ್ಕೋಬಹುದು. ಯಾರಿಗೆಲ್ಲ ಉಂಡೆ ಕಟ್ಟಕ್ಕೆ ಬರಲ್ಲ ಅನ್ನೋರು ಇದೊಂದು ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಫೇಲ್ ಆಗಲ್ಲ. ಹೀಗೆ ಎಲ್ಲವನ್ನು ನಾನು ಇಟ್ಕೊಂಡಿದ್ದೀನಿ. ನಾನು ಮಾಡಿರುವ ತಂಬಿಟ್ಟು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕಮೆಂಟನ್ನು ಮರಿಬೇಡಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ತುಂಬ ಮೆತ್ತಗಾದ ತಂಬಿಟ್ಟು ಹೇಗಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ನೀವೆಲ್ಲ ಹೇಗೆ ಮಾಡ್ತೀರಾ ಅಂತ ತಿಳಿಸಿ ನನಗೆ. ಹೀಗೆ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾಯಿರಿ. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.